ಸರಿಯಾಗಿ ಕೂತ್ಕೊಳ್ಳಲ್ಲ, ಸರಿಯಾಗಿ ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲ, ನಾವು ಸ್ಪೈನ್ ನ ಸರಿಯಾಗಿ ಹ್ಯಾಂಡಲ್ ಮಾಡ್ತಾ ಇಲ್ಲ, ದೀರ್ಘಕಾಲೀನವಾಗಿ ಮುಂಚಿನ ಕಾಲದಲ್ಲ ನೋಡಿ ಕೂತ್ಕೊಳ್ಳೋದು ಹೀಗಿರುತ್ತೆ. ಸರ್ವೇ ಸಾಮಾನ್ಯವಾಗಿ ಬ್ಯಾಕ್ ಪೇನ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಇವತ್ತು ಸಯಾಟಿಕಾ ಕೂಡ ಮೋಸ್ಟ್ ಕಾಮನ್ ಆಗಿ ಕಾಣ್ತಾ ಇದೆ. ಆಮೇಲೆ ಅತಿ ಹೆಚ್ಚಿನ ರೀತಿಯಲ್ಲಿ ಇವತ್ತು ಬೈಕ್ ಡ್ರೈವಿಂಗ್ ಆಗಿರ್ಬೋದು, ಹಂಪುಗಳು, ಅನೇಕ ವಿಧವಾದಂತಹ ಲೈಫ್ ಸ್ಟೈಲ್ಸ್, ಅನೇಕ ವಿಧವಾದಂತಹ ಬಾಡಿ ಪೋಸ್ಚರ್ ಅಲ್ಲಿ ಮಾಡಿಫಿಕೇಶನ್ಸ್, ಆಮೇಲೆ ಅನೇಕ ಸಂದರ್ಭದಲ್ಲಿ ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ಇಲ್ಲವೇ ಇಲ್ಲ. ಬೆಳಗ್ಗೆಯಿಂದ ರಾತ್ರಿವರೆಗೂ ದುಡಿಮೆಗಾಗಿ ಕೂತ್ಕೊಂಡು ಕೆಲಸ ಮಾಡೋದೇ ಇವತ್ತು ಅನೇಕರ ಕಾರ್ಯವೈಖರಿ ಆಗಿರೋದ್ರಿಂದ ಸರ್ವೇ ಸಾಮಾನ್ಯವಾಗಿ ಗಮನೀಯವಾಗಿ ಬ್ಯಾಕ್ ಪೇನ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ಮಹಿಳೆಯರು 30 ಇಯರ್ಸ್ ಆಸ್ಪಾಸು ಅಥವಾ ಪೋಸ್ಟ್ ಮೆನೋಪಾಸಲ್ ಏಜ್ ಆಲ್ಮೋಸ್ಟ್ 45 to 55 ರೇಂಜ್ ಅನ್ನು ನಾವೇನ್ ಕರಿತೀವಿ, ಆ ಒಂದು ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಲೋಯರ್ ಬ್ಯಾಕ್ ಪೇನ್ ಬರ್ತಾ ಇದೆ ಅಂತ ಹೇಳಿ ದೀರ್ಘಕಾಲೀನವಾಗಿ ಕಂಪ್ಲೇಂಟ್ ಕೊಟ್ಕೊಂಡು ಜೀವನವನ್ನು ನಡೆಸ್ತಕ್ಕಂಥ ಒಂದು ದುಸ್ಥಿತಿಗೆ ಸರ್ವೇ ಸಾಮಾನ್ಯವಾಗಿ ಬಂದಿರತಕ್ಕಂಥದ್ದು ಬಹಳ ಶೋಚನೀಯವಾದಂತಹ ಒಂದು ವಿಚಾರ. ಸೊ ಯಾರಿಗಾದ್ರೂ ಬೆನ್ನು ನೋವಿದ್ರೆ ಅಥವಾ ಏನಾದ್ರೂ ಈ ರೀತಿಯ ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ರೆ, ಇಲ್ಲಿ ನಾವೇನು ತೋರಿಸ್ತಿದೀವಿ ಸ್ಪೈನ್ ಊರ್ಜಾ, ಇದನ್ನು ಕೂಡ ನೀವು ಬಳಕೆ ಮಾಡಬಹುದು. ನಿಮ್ಗೆ ಬೇಕು ಅಂತಿದ್ರೆ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಆಗಿರುತ್ತೆ. ಸೊ ಆ ನಂಬರ್ಗೆ ಕರೆ ಮಾಡಿ. ಸೊ ನೀವು ಇದನ್ನ ಮನೆ ಬಾಗಿಲಿಗೆ ತರಿಸ್ಕೋಬಹುದು. ನಾನು 3 ವರ್ಷಗಳಿಂದ ಬೆನ್ನು ನೋವಿನಿಂದ ಕಷ್ಟಪಡುತ್ತಿದ್ದೆ. ಸಾಕಷ್ಟು ಹಣ ಖರ್ಚು ಮಾಡಿದ ನಂತರ ನಾನು ಇದನ್ನು ಫೇಸ್ಬುಕ್ ನಲ್ಲಿ ನೋಡಿದೆ. ಒಂದು ಕರೆ ನನ್ನ ಜೀವನವನ್ನು ಬದಲಾಯಿಸಿತು ಎಂದು ಹೇಳ್ಬೋದು. ಬಿ ಬೆಟರ್ ನನ್ನ ಬೆನ್ನು ನೋವನ್ನು ಕಡಿಮೆ ಮಾಡಿದ್ದು. ನಾನು ಒಂದು ಆಟೋ ಓಡಿಸುತ್ತಿದ್ದೇನೆ. ದೇವರ ಕೃಪೆಯಿಂದ ಬಿ ಬೆಟರ್ ಚೆನ್ನಾಗಿ ಕೆಲಸ ಮಾಡಿತು. ನಾನು ಸತ್ಯವನ್ನು ಹೇಳುತ್ತಿದ್ದೇನೆ. ನೀವು ಕೂಡ 10 ಜನರಿಗೆ ಹೇಳಿ, ಇದು ಚೆನ್ನಾಗಿ ಕೆಲಸ ಮಾಡುತ್ತದೆ.